ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲತಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜತ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ರಾಕ್ಷಸರ ಮತ್ತು ಕಪಿಗಳ ನಡುವಿನ ಹೋರಾಟದ ತೀವ್ರತೆಗೆ ಲಂಕೆ ಸಾಕ್ಷಿಯಾಗಿತ್ತು. ಬಾಲಾನ ಹುಡುಗರು ದೊಡ್ಡವರು ಎಲ್ಲರೂ ಕೂಡ ಈ ಕಪಿಗಳ ಆಕ್ರಮಣಕ್ಕೆ ಒಳಗಾಗಿ ತುಂಬಾ ದುಃಖಿತರಾದ್ರು. ಈ ಸ್ಥಿತಿಯಲ್ಲಿ ಮತ್ತೆ ಒಂದಿಷ್ಟು ಜನ ರಾವಣನ ಆಜ್ಞೆಯಿಂದ ಕಪಿಗಳನ್ನು ಪೂರ್ತಿ ನಿಗ್ರಹಿಸುವ ದೃಷ್ಟಿಯಿಂದ ಕುಂಭಕರ್ಣನ ಮಕ್ಕಳಿಬ್ರು ಅವನ ಜೊತೆಗೊಂದಿಷ್ಟು ಜನ ರಾಕ್ಷಸರ ಪ್ರಮುಖರೆಲ್ಲ ಯುದ್ಧಕ್ಕೆ ಬಂದ್ರೆ, ಒಂದು ಕಡೆಯಿಂದ ಹನುಮಂತ ಹೊಡೆದ ಹಾಕಿದ, ಇನ್ನೊಂದು ಕಡೆಯಿಂದ ಅಂಗದ ಕೆಲವರನ್ನ ಹೊಡೆದ. ಪ್ರಜಂಗಯೂಪಾಕ್ಷಯುತ ಅದೇ ಅಲ್ವಾ ಆಗ್ಬೇಕಾದ್ದು. ದೀಪ ಅವ್ರು ಹೇಳಿ. ಪ್ರಜಂಘಯೂಪಾಕ್ಷಯುತ ಗುರುರಾಜು ಹೇಳು. ಪ್ರಜಂಘಯೂಪಾಕ್ಷಯುತ ಪ್ರಜಂಘಯೂಪಾಕ್ಷಯುತ ಶೋಣಿತಾಕ್ಷೋಭ್ಯಯಾದ್ಗದೀ ಶೋಣಿತಾಕ್ಷೋಭ್ಯಯಾದ್ಗದೀ ಕ್ಷೋಣಿತಾಕ್ಷೋಭ್ಯಯಾದ್ಗದೀ ಅಂಗದೋ ವಾರಯಾಮಾಸ ಅಂಗದೋ ವಾರಯಾಮಾಸ ಅಂಗದೋ ವಾರಯಾಮಾಸ ತಾನ್ಮೈಂದ ವಿವಿಧಾನ್ವಿತ ತಾನ್ಮೈಂದ ವಿವಿಧಾನ್ವಿತ ತಾನ್ಮೈಂದ ವಿವಿಧಾನ್ವಿತ. ಅಂಗದ ಖಡ್ಗವನ್ನ ಆ ಹಿಂದೆ ಹಿಡ್ಕೊಂಡು ಅಂದ್ರೆ ಅವನ ಕಂಪನನ ಕೈಯಲ್ಲಿದ್ದ ಖಡ್ಗವನ್ನ, ಅದು ಸ್ವತಃ ಶೋಣಿತಾಕ್ಷ ಆಗ್ಬೇಕು, ಯಾಕಂದ್ರೆ ಕಂಪನ ಈ ಹಿಂದೆ ಪೆಡ್ತಿನ್ ಸತ್ತಿದ್ದಾನೆ. ಇಲ್ಲಿ ಶೋಣಿತಾಕ್ಷ ಬಂದದ್ದು. ಶೋಣಿತಾಕ್ಷನ ತೋಳುಗಳನ್ನ ಕತ್ತರಿಸಿ ಖಡ್ಗವನ್ನ ಆಕಾಶಕ್ಕೆ ಎತ್ತಿ ಹಿಡಿದು ಸಿಂಹನಾದವನ್ನ ಮಾಡುತ್ತಾ ಇನ್ನುಳಿದ ಶತ್ರುಗಳ ಹಿಂದೆ ಬೆನ್ನಟ್ಟಿದ. ಆಗ ಪ್ರಜಂಘ, ಯೂಪಾಕ್ಷ ಮತ್ತು ಶೋಣಿತಾಕ್ಷ ಎಲ್ಲರೂ ಕೂಡ, ಅವರನ್ನೆಲ್ಲರನ್ನೂ ಕೂಡ ಶೋಣಿತಾಕ್ಷ ಕದೀ ಅಂಗದ ಅಭ್ಯಯಾತ್, ಯುದ್ಧಕ್ಕಾಗಿ ಬೆನ್ನಟ್ಟಿದ್ರು. ಅಂಗದ 3 ರಾಕ್ಷಸರನ್ನು ಕೂಡ ಮೈಂದ ಮತ್ತು ವಿವಿಧರೊಂದಿಗೆ ಕೂಡಿಕೊಂಡು, ಮೈಂದ ವಿವಿಧಾನ್ವಿತ ವಾರಯಾಮಾಸ, ಖಡ್ಗದಿಂದ ಮೊದಲು ಅವನ ತೋಳು ಕತ್ತರಿಸಿದ್ದ. ಈಗ ಅವ್ರು 3 ಜನ ಒಟ್ಟಾಗಿ ಬಂದ್ರೆ ಮೈಂದ ವಿವಿಧರ ಜೊತೆಗೆ ಸೇರಿ ಅಂಗದನೂ ಕೂಡ ತಾನು ಆಕಾಶಕ್ಕೆ ನೆಗೆದು ಯುದ್ಧಕ್ಕಾಗಿ ಅವರ ಮೇಲೆ ಜಿಗಿದು 3 ಜನರನ್ನು ಕೂಡ ಮೈಂದ ಮತ್ತು ವಿವಿಧರ ಸಹಾಯ ಜೊತೆಗಿಟ್ಟುಕೊಂಡು 3 ಜನರನ್ನು ಕೂಡ ಕೊಂದ್ರು. ಅಂದ್ರೆ ಯುದ್ಧದ ತೀವ್ರತೆಯನ್ನ ತಪ್ಪಿಸ್ಲಿಕ್ಕಾಗಿ ಕೆಲವೊಂದ್ ಸರ್ತಿ ಪ್ರಧಾನ ವ್ಯಕ್ತಿಗಳನ್ನ ಅಡ್ಡಗಟ್ಟಬೇಕು. ಆಗ ಉಳಿದವರಿಗೆ ಇನ್ಸ್ಟ್ರಕ್ಷನ್ ಕೊಡೋರು ಇಲ್ಲ, ಅದರಿಂದಾಗಿ ಚಲ್ಲಾಪಿಲ್ಲಿ ಆಗ್ತಾರೆ.
ಕಪಿಗಳಿಗೆ ತುಂಬಾ ಉಪದ್ರವ ಕೊಡ್ತಾ ಇದ್ದವರು ಇವರು ಇಷ್ಟು ಜನ. ಅದರಿಂದಾಗಿ ಅವರನ್ನ ಆ ದಿಕ್ಕಿನಿಂದ ತಮ್ಮ ಕಡೆಗೆ ಸೆಳೆಯುವಂತೆ ಮಾಡಿ ಅವರನ್ನ ನಿಗ್ರಹಿಸಿದ್ರು. ಪ್ರಜಂಗ ಯೂಪಾಕ್ಷಯುತ ಪ್ರಜಂಗಶ್ಚ ಯೂಪಾಕ್ಷಶ್ಚ ಪ್ರಜಂಗ ಯೂಪಾಕ್ಷೌ ಪ್ರಜಂಗ ಯೂಪಾಕ್ಷಾಭ್ಯಾಂ ಯುತಃ ಪ್ರಜಂಗ ಯೂಪಾಕ್ಷಯುತಃ ಕಹ ಶೋಣಿತಾಕ್ಷಃ ಸಹ ಅಭ್ಯಯಾತ್. ಅವನು ಕೂಡ ಸಿಟ್ಟಿನಿಂದ, ರಾಕ್ಷಸರಲ್ವಾ, ಪೆಟ್ಟು ಬಿದ್ರು ಅವರು ಸಾಯೋ ತನಕನೂ ಸುಮ್ನಿರಲ್ಲ. ಅಭ್ಯಯಾತ್ ಅಂಗದ ಗದೀ, ಅಂಗದನು ಕೂಡ ಗದೆಯನ್ನು ಹಿಡ್ಕೊಂಡ. ಹಿಂದೆ ಖಡ್ಗದಿಂದ ಅವನ ತೋಳು ಕತ್ತರಿಸಿದ್ದ. ತನ್ನ ಕೈಯಲ್ಲಿದ್ದ ಗದೆಯನ್ನು ಮತ್ತೆ ಎತ್ತಿಕೊಂಡು ಮೈಂದ ವಿವಿಧಾನ್ವಿತ ತಾನ್ ವಾರಯಾಮಾಸ. 3 ಜನರನ್ನು ಕೂಡ ಮೈಂದಶ್ಚ ವಿವಿಧಶ್ಚ ಮೈಂದ ವಿವಿಧೌ ಮೈಂದ ವಿವಿಧಾಭ್ಯಾಂ ಅನ್ವಿತ ಮೈಂದ ವಿವಿಧಾನ್ವಿತ ತಾನ್ ಅಂಗದ ಪುಲ್ಲಿಂಗ ಪ್ರಥಮ ಏಕ ವಾರಯಾಮಾಸ ಲಿಟ್ ಪ್ರಥಮ ಏಕ ತಾನ್ ದ್ವಿತೀಯ ಬಹು ಮೈಂದ ವಿವಿಧಾನ್ವಿತ ಪುಲ್ಲಿಂಗ ಪ್ರಥಮ ಏಕ ವೃಂಜುವರಣೆ ಅಂತ ಧಾತುವಿನ ಲಿಟ್ಲಕಾರದ ರೂಪ. ಅಭ್ಯಯಾತ್ ಅನ್ನೋದು ಯಾ ಪ್ರಾಪಣೆ ಅನ್ನುವ ಧಾತುವಿನ ಅಭಿ ಉಪಸರ್ಗದ ಜೊತೆಗೆ ಸೇರಿದಾಗ ಉಂಟಾದ ಲಂಗ್ಲಕಾರದ ರೂಪ. ಸುಧಾ ಅವರು ಹೇಳಿ. ಉತ್ಪಾಟ್ಯೋತ್ಪಾಟ್ಯ ವಿಕ್ಷಿಪ್ತಾನ್ उत्पाट्योत्पाट्य विक्षिप्तान् उत्पाट्योत्पाट्य विक्षिप्तान् ವನೋಕೋಭಿರನೋಕಹಾನ್ वनौकोभिरनौकहान् वनौकोभिरनौकहान् ಕದಾ ಖಡ್ಗ ಶರೈರಾಶು कदा खड्गशरैराशु कदा खड्गशरैराशु ಚಿಚ್ಛಿದುಸ್ತೆ ನಿಶಾಚರ चिच्छिदुस्ते निशाचराः ನಿಶಾಚರಾಹ चिच्छिदुस्ते निशाचराः चिच्छिदुस्ते निशाचराः ಓಕಸ್ ಅಂದ್ರೆ ಮನೆ ಅಂತ ಅರ್ಥ. ವನೋಕಸಹ ವನೋಕೋಭಿ ಅಂತಿದೆ. ವನೋಕಸ್ ಅಂದ್ರೆ ಕಾಡೆ ಮನೆಯಾಗಿ ಇರುವವರು ಕಪಿಗಳು. ಮನೋಕಸಹ ಅನೋಕಹಾನ್, ಅನೋಕಹ ಅಂತಂದ್ರೆ ಮರಗಳು ಅಂತ ಅರ್ಥ. ಮನೆ ಇಲ್ಲದಂತೆ ಅಂದ್ರೆ ಬೇರೆಯವರಿಗೆ ಮನೆ ಇಲ್ಲದಂತೆ ಮಾಡುವ ಸ್ವಭಾವದವುಗಳಲ್ಲ. ಓಕಹಾನ, ಓಕಸ್ಸನ್ನ ಹಾಳು ಮಾಡದವುಗಳು. ಅನೋಕಹ ಎಲ್ಲರಿಗೂ ಆಶ್ರಯ ಕೊಡುವಂತವುಗಳು ಅಂತ. ಮರಗಳನ್ನು ವನೋಕೋಭಿ ಅನೋಕಹಾನ್ ವಿಕ್ಷಿಪ್ತಾನ್ ಉತ್ಪಾಟ್ಯ ವಿಕ್ಷಿಪ್ತಾನ್ ಎತ್ತಿ ಎತ್ತಿ ಎಸೆಯಲ್ಪಟ್ಟಂತಹ ಮರಗಳನ್ನು ತೇ ನಿಶಾಚರಾಹ ಗದಾ ಖಡ್ಗ ಶರೈಹಿ ಚಿಚ್ಛಿದುಹು. ಕಾಡೇ ಮನೆಯಾಗಿ ಉಳ್ಳಂತಹ ಕಪಿಗಳು ಯಾವತ್ತೂ ಯಾರಿಗೂ ನೆರಳಿಲ್ಲ ಅಂತ ತಡೆಯದಂತೆ ನಿಲ್ಲುವ ಮರಗಳ ಬುಡಗ ಸಹಿತ ಕಿತ್ತು ತೆಗೆದು ಎಸೆದ ಮರಗಳ ರಾಶಿಯನ್ನು ನಿಶಾಚರಾಹ ರಾಕ್ಷಸರು, ರಾತ್ರಿ ಓಡಾಡುವಂಥವರು, ತಮ್ಮ ಕೈಯಲ್ಲಿದ್ದ ಗದೆಗಳಿಂದ, ಖಡ್ಗಗಳಿಂದ, ಬಾಣಗಳಿಂದ ಆಶು ಕೂಡಲೇ ತೇ ಚಿಚ್ಚಿದುಹು ಆ ತಮ್ಮ ಮೇಲೆ ಎಸೆದ ಮರಗಳನ್ನು ತುಂಡರಿಸಿದವು. ಉತ್ಪಾಟ್ಯ ಕಿತ್ತು ಉತ್ಪಾಟ್ಯೋತ್ಪಾಟ್ಯ ಗುಣಸಂಧಿ ಲೆಪ್ರತ್ಯಯ ಅಂತ ಮವ್ಯಂ ಎರಡು ಕೂಡ. ವಿಕ್ಷಿಪ್ತಾನ್ ಪ್ರತ್ಯಯ ಅಂತವಾದ ಶಬ್ದ ದ್ವಿತೀಯ ವಿಭಕ್ತಿ ಬಹುವಚನ. ವನೋಕೋಭಿ ವನಂ ಓಕಃ ಏಷಾಂತೆ. ಓಕಃ ಓಕಸಿ ಓಕಾಂಸಿ ಅಂತ ನಪುಂಸಕಲಿಂಗದ ಶಬ್ದ ಅದು. ತೃತೀಯ ವಿಭಕ್ತಿ ಬಹುವಚನ. ಅನೋಕಹಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಗದಾ ಖಡ್ಗಶರೈಹಿ ಗದಾಶ್ಚ ಖಡ್ಗಾಶ್ಚ ಶರಾಶ್ಚ ಗದಾ ಖಡ್ಗಶರಾಹ ತೈಹಿ ಗದಾ ಖಡ್ಗಶರೈಹಿ ತೃತೀಯ ಬಹು. ಆಶು ಅವ್ಯಯ ಕೂಡ್ಲೆ ಅಂತ ಅರ್ಥ. ಆಶು ಅಂದ್ರೆ ಚಿಚ್ಛಿದುಹು ಛಿದ್ರ ದ್ವೈಧೀಕರಣೆ ಅಂತ ಧಾತು. ಅದರ ಚಿಚ್ಛೇದ ಚಿಚ್ಛಿದತು ಚಿಚ್ಛಿದುಹು. ಲಿಟ್ ಪ್ರಥಮ ಬಹು
ತೇ ಆ ರಾಕ್ಷಸರು ಸಹ ತೌ ತೇ ನಿಶಾಚರಾಹ ನಿಶಾಯಾಂ ಚರಂತೀತಿ ನಿಶಾಚರಾಹ ನಿಶಾ ಪುಲ್ಲಿಂಗ ಪ್ರಥಮ ಬಹು. ಸ್ವಾತಿ ಅವರು ಹೇಳಿ. ಅಶ್ವಕರ್ಣೇನ ಸಂತಾಡ್ಯ ಶ್ಲೋಕ ಏನ ಕಾಣಿಸಿಲ್ಲ. ಅಶ್ವಕರ್ಣೇನ ಸಂತಾಡ್ಯ ಕಾಣಿಸ್ತಿಲ್ವಾ? ಅಶ್ವಕರ್ಣೇನ ಸಂತಾಡ್ಯ ಈ ಕಾಣ್ತಾ ಇದೆ ಆಚಾರ್ಯರು. ಅಶ್ವಕರ್ಣೇನ ಸಂತಾಡ್ಯ ಅಶ್ವಕರ್ಣೇನ ಸಂತಾಡ್ಯ ಮುಷ್ಟಿಘಾತೇನ ಚಾಂಗದ ಮುಷ್ಟಿಘಾತೇನ ಚಾಂಗದ ಪ್ರಜಂಘಸ್ಯ ಕರಾತ್ ಖಡ್ಗಂ ಪ್ರಜಂಘಸ್ಯ ಕರಾತ್ ಖಡ್ಗಂ ಆಚ್ಛಿದ್ಯ ಪ್ರಾಹರಚ್ಚತಂ ಆಚ್ಛಿದ್ಯ ಪ್ರಾಹರಚ್ಚತಂ. ಅಶ್ವಕರ್ಣ ಅಂತ ಒಂದು ವಿಶೇಷವಾದ ಮರ. ಅಶ್ವಕರ್ಣೇನ ಅಂಗದಃ ಅಪಿಚ ಮುಷ್ಟಿಘಾತೇನ, ಮರದಿಂದ ಹೊಡೆದ, ಅದು ಬಿದ್ದೋಯ್ತು, ಅಂದ್ರೆ ಅವನ ಮೈ ಮೇಲೆ ಬಿದ್ದು ಪುಡಿ ಆಯ್ತು, ಕೈಯಿಂದನು ಹೊಡೆದ. ಯಾರು? ಅಂಗದಃ ಅಶ್ವಕರ್ಣೇನ ಮುಷ್ಟಿಘಾತೇನ ಚ ಸಂತಾಡ್ಯ, ಹೊಡೆದು ಅವನ ತಲೆ ಗಿರ್ರ ಅಂತ ಇರ್ಬೇಕಾದ್ರೆ ಅವನ ಕೈಯಿಂದ ಖಡ್ಗವನ್ನ ಸ್ವೀಕರಿಸಿ ಅದೇ ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿದ. ಪ್ರಾಹರತ್, ಖಡ್ಗದಿಂದಲೇ ಹೊಡೆದ. ಅದು ಸರ್ಜಾ ಮರ ಅಂತ ಅಶ್ವಕರ್ಣ ಮರವನ್ನ ಹೇಳ್ತಾರೆ. ಅಶ್ವಕರ್ಣಾಸವ ಅಂತೆಲ್ಲ ಆಯುರ್ವೇದದಲ್ಲೂ ಅದನ್ನು ಬಳಸ್ತಾರೆ. ಆ ಮರದಿಂದ ಮತ್ತು ಮುಷ್ಟಿಘಾತೇನ, ಮುಷ್ಟಿ ಅಂದ್ರೆ ಮುಷ್ಟಿ ಹಿಡಿದು ಗುದ್ದಿದ್ದಾನೆ, ಹೊಡೆದು ಖಡ್ಗಂ ಆಚ್ಛಿದ್ಯ, ಖಡ್ಗವನ್ನ ಕಿತ್ತುಕೊಂಡು ಅವನನ್ನ ಭೂಮಿಯಲ್ಲಿ ಬೀಳಿಸಿ ಮುಷ್ಟಿಯಿಂದ ಹೊಡೆದಿದ್ದಾನೆ. ಅದೇ ಖಡ್ಗದಿಂದ ಅವನ ಮೇಲೆ ಎರಗಿ ಅವನನ್ನ ಹೊಡೆದಿದ್ದಾನೆ, ಕೊಂದಿದ್ದಾನೆ. ವಾಲಿಪುತ್ರಸ್ಯ ಘಾತೇನ ಸಮಪಾತ ಕ್ಷಿತಾವಸಿಹಿ, ವಾಲಿಪುತ್ರನಾದ ಅಂಗದನ ಪೆಟ್ಟಿನಿಂದ ಅವನು ಕೆಳಕ್ಕೆ ಬಿದ್ದ ಅಂತ ರಾಮಾಯಣದ ಮಾತು. ಬಾಹುಂಚಾಸ್ಯ ಸನಿಸ್ತ್ರಿಂಶಂ ಆಜಘಾನ ಮುಷ್ಟಿನ, ಮುಷ್ಟಿಯಿಂದ ಹೊಡೆದಿದ್ದಾನೆ, ಕತ್ತಿಯಿಂದ ಕೊಂದಿದ್ದಾನೆ. ಪ್ರಾಹರಚ್ಚ ಅಶ್ವಕರ್ಣೇನ ತೃತೀಯ ವಿಭಕ್ತಿ ಏಕವಚನ. ಸಂತಾಡ್ಯ, ಚೆನ್ನಾಗೇ ಹೊಡೆದಿದ್ದಾನೆ ಅಂತ ಅರ್ಥ. ಬರೀ ತಾಡ ಇತ್ತು ಅಂದ್ರೆ ಸಾಮಾನ್ಯ ಪೆಟ್ಟು ಕೊಟ್ಟು, ಸಂತಾಡ್ಯ ಅಂದ್ರೆ ಜೋರಾಗಿ ಇಟ್ಕೊಟ್ಟಿದ್ದಾನೆ. ಮುಷ್ಟಿಘಾತೇನ ಚ, ಬರೀ ಪೆಟ್ಟು ಕಟ್ಟದ ಅದರಿಂದ ಮಾತ್ರ ಅಲ್ಲ, ಮುಷ್ಟಿಘಾತೇನ ಚ, ಅವನ್ ಕೆಳಕ್ ಬಿದ್ದಾಗ ಮುಷ್ಟಿಯಿಂದಲೂ ಹೊಡೆದಿದ್ದಾನೆ. ಅವನ್ ಬಿದ್ದಾಗ ಕೈಯಿಂದ ಖಡ್ಗ ಬಿದ್ದೋಯ್ತು. ಆಗ ಮುಷ್ಟಿಘಾತೇನ ತೃತೀಯ ಏಕ ಚ ಅಂಗದಃ ಪ್ರಥಮ ವಿಭಕ್ತಿ ಏಕವಚನ ಚ ಅವ್ಯಯ. ಪ್ರಜಂಘಸ್ಯ, ಪ್ರಜಂಗ ಅನ್ನುವ ರಾಕ್ಷಸನ ಷಷ್ಠಿ ಏಕ, ಕರಾತ್ ಪಂಚಮಿ ಏಕ, ಖಡ್ಗಂ ದ್ವಿತೀಯ ಏಕ, ಆಚ್ಛಿದ್ಯ ಕೈಯಿಂದ ಕಸಿದುಕೊಂಡು, ಪ್ರಾಹರತ್ ಕೃಂಹರಣೆ ಲಂಗ್ ಪ್ರಥಮ ಏಕ, ಪ್ರಾಹರತ್ ಚ ಪ್ರಾಹರಚ್ಚ ಶುತ್ವ ಸಂಧಿ, ತಂ ಆ ಪ್ರಜಂಘನನ್ನು ಅಂತ ಅರ್ಥ, ದ್ವಿತೀಯ ವಿಭಕ್ತಿ ಏಕವಚನ. ವಾರಣಿಯವರು ಹೇಳಿ. ಪ್ರಜಂಘೋ ಮುಷ್ಟಿಘಾತೇನ ತಂತಾರೇಯಮೋಹಯತ್ ಲಬ್ಧ ಸಂಜ್ಞೋ ಮುಹೂರ್ತೇನ ವಾಲಿಜೋಸ್ಯ ಶಿರೋಹರತ್.
ಅವನಷ್ಟಾದ್ರೂ ಪೆಟ್ಟು ತಿಂದ್ರು, ಕತ್ತಿಯಿಂದ ಬೀಸಿದ್ರು ಕೂಡ ಅವನು ಸಾಯ್ಲಿಲ್ಲ. ಪ್ರಜಂಗನು ಅವನು ಹೊಡಿಬೇಕಾದ್ರೆ ತಾನು ಮುಷ್ಟಿಯಿಂದ ಜೋರಾಗಿ ತಾರೇಯಂ ಅಂಗದನನ್ನು ಕುರಿತು ಹೊಡೆದಿದ್ದಾನೆ. ಹೊಡೆದಾಗ ಅಮೋಹಯತ್ ತಾರೆಯ ಮೂರ್ಛೆಗೊಳಗಾದ ಪ್ರಜಂಗನ ಪೆಟ್ಟಿಗೆ. ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲೋ ದೂರದಲ್ಲಿ ಬಿದ್ದಿದ್ದ. ಮತ್ತೆ ಎಚ್ಚರ ಆಯ್ತು ಅವನಿಗೆ, ಅಂಗದನಿಗೆ. ಲಬ್ಧ ಸಂಜ್ಞ, ಒಂದು ಮುಹೂರ್ತ ಕಾಲದಲ್ಲಿ ಅವನಿಗೆ ಮತ್ತೆ ಎಚ್ಚರ ಆಯ್ತು. ಈ ನಾವು ಮುಹೂರ್ತ ಅಂದ್ರೆ ಸಾಮಾನ್ಯ ಒಂದು 48 ನಿಮಿಷ ಅಂತ ಹೇಳ್ತೇವೆ, ಅಷ್ಟು ಸಮಯ ಇಲ್ಲ. ಮುಹೂರ್ತ ಅನ್ನೋದಕ್ಕೆ ಅಲ್ಪಕಾಲದ ಒಂದು ವ್ಯಾಖ್ಯಾನವೂ ಇದೆ. ಅಂದ್ರೆ ಮುಹೂರ್ತ ಅನ್ನೋದನ್ನೇ ಕಡಿಮೆ ಸಮಯದ ಅರ್ಥದಲ್ಲೂ ಬಳಸುವುದಿದೆ. ತಕ್ಷಣ ಅಂತ ಅರ್ಥ. ಒಂದು ಮುಹೂರ್ತ ಕಾಲದ ಒಳಗಾಗಿ ಲಬ್ಧ ಸಂಜ್ಞ, ಮತ್ತೆ ಸಂಜ್ಞೆಯನ್ನ ಎಚ್ಚರವನ್ನ ಪಡೆದವನಾಗಿ ವಾಲಿಜಃ ಅಂಗದನು ಅಸ್ಯ ಶಿರಃ ಅಹರತ್, ಕತ್ತಿ ಅವನ ಕೈಲಿತ್ತು. ಅವನಿಗೆ ಇವನು ಹೊಡೆಯುವಾಗ ಇವನ ವಾಪಸ್ಸು ಮುಷ್ಟಿಯಿಂದ ಅಂಗದನಿಗೆ ಹೊಡೆದು ಬಿಟ್ಟಿದ್ದಾನೆ. ಅಂಗದ ಒಂದು ಬದಿಗೆ ಹೋಗಿ ಮೂರ್ಛೆ ತಪ್ಪಿ ಬಿದ್ದಾಗ ಸ್ವಲ್ಪ ಹೊತ್ತಿಗೆ, ಸ್ವಲ್ಪ ಕ್ಷಣದೊಳಗೆ ಮತ್ತೆ ಎಚ್ಚರ ಆಗಿದೆ. ಎಚ್ಚರ ಆಗಿ ಕೂಡ್ಲೆ ಅವನ ತಲೆಯನ್ನ ಕತ್ತರಿಸಿದ್ದಾನೆ. ಶಿರಃ ಅಹರತ್. ಮೊದಲನೇ ಸರ್ತಿ ಕತ್ತಿಯಿಂದ ಹೊಡೆದ್ರು ಅವನು ಸಾಯಲಿಲ್ಲ. ಅವನಿಗೆ ಅದರಿಂದ ಪಾರಾಗುವುದು ಗೊತ್ತಿತ್ತಾದ್ರಿಂದ ಅವನು ತಪ್ಪಿಸಿಕೊಂಡಿದ್ದ, ಬಚಾವಾದ. ಆದ್ರೆ ಈ ಸರ್ತಿ ಅವನಿಗೆ ಕೋಪ ಬಂತು. ಅಂಗದನಿಗೆ ಹೆಚ್ಚು ಸಮಯ ಅವನಿಗೆ ಸಾವರಿಸಿಕೊಳ್ಳಿಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಎದ್ದವನೇ ತಕ್ಷಣ ಅವನ ತಲೆನೇ ಹಾರಿಸಿದ. ಪ್ರಜಂಗೋ ಮುಷ್ಟಿಘಾತೇನ ತಂ ತಾರೇಯಮಮೋಹಯತ್. ಪ್ರಜಂಘ ಪುಲ್ಲಿಂಗ ಪ್ರಥಮ ಏಕ. ಮುಷ್ಟಿಘಾತೇನ, ಮುಷ್ಟೇಃ ಘಾತಃ ಮುಷ್ಟಿಘಾತಃ ತೇನ. ತಂ ದ್ವಿತೀಯ ಏಕ. ತಾರೇಯಂ, ತಾರಸ್ಯ ತಾರಾಯಾಃ ಅಪತ್ಯಂ ಪುಮಾನ್ ತಾರೇಯಂ, ತಾರೇಯಃ ತಂ. ಅಮೋಹಯತ್, ಮುಹ ವೈಚಿತ್ಯೆ ಅಂತ ಧಾತು. ಅದರ ಕರ್ಮಣಿ ಪ್ರಯೋಗದಲ್ಲಿ ಇಲ್ಲಾಂದ್ರೆ ಮುಹ್ಯತಿ ಅಂತ ಆಗುತ್ತೆ. ಇದು ಮೋಹಯತಿ ಅಂತಾಗಿದೆ. ಅದರ ಲಂಗ್ ಪ್ರಥಮ ಏಕ. ಲಬ್ಧ ಸಂಜ್ಞ, ಲಬ್ಧಾ ಸಂಜ್ಞಾ ಯಶಸಃ ಪುಲ್ಲಿಂಗ ಪ್ರಥಮ ಏಕ. ಮುಹೂರ್ತೇನ ತೃತೀಯ ಏಕ. ವಾಲಿಜಃ, ವಾಲಿನಾ ಜಾತಃ ವಾಲಿಜಃ ಪುಲ್ಲಿಂಗ ಪ್ರಥಮ ಏಕ. ಅಸ್ಯ ಷಷ್ಠಿ ಏಕ. ಶಿರಃ ತಲೆಯನ್ನು ದ್ವಿತೀಯ ಏಕ. ಶಿರಃ ಶಿರಸಿ ಶಿರಾಂಸಿ, ಶಿರಃ ಶಿರಸಿ ಶಿರಾಂಸಿ ನಪುಂಸಕಲಿಂಗ ದ್ವಿತೀಯ ಏಕ. ಅಹರತ್ ಹರಣ್ಯಹರಣೆ ಲಂಗ್ ಪ್ರಥಮ ಏಕ. ಚೈತನ್ಯ ಅವರು ಹೇಳಿ. ಯೂಪಾಕ್ಷಂ ವಿವಿಧೋರೌತ್ಸೀತ್. ಯೂಪಾಕ್ಷಂ ವಿವಿಧೋರೌತ್ಸೀದ್. ಯೂಪಾಕ್ಷಂ ವಿವಿಧೋರೌತ್ಸೀದ್. ಯುವರಾಜಾಭಿಗಾಮಿನಂ. 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 ಉರಸ್ಯಾಹತ್ಯತಂ ದೌರ್ಭ್ಯಾಂ. ಉರಸ್ಯಾಹತ್ಯತಂ ದೌರ್ಭ್ಯಾಂ. ಉರಸ್ಯಾಹತ್ಯತಂ ದೌರ್ಭ್ಯಾಂ. ಜಗ್ರಾಹ ಚ ಮಹಾಬಲ. ಜಗ್ರಾಹ ಚ ಮಹಾಬಲ. ಜಗ್ರಾಹ ಚ ಮಹಾಬಲ. ಅವನು ಆಗ್ಲೇ ಮೂರ್ಛೆಯಿಂದ ಎದ್ದು ಸಿಟ್ಟಿನಿಂದ ಹೊಡೆದು ಬಿಟ್ಟಿದ್ದಾನೆ. ಇನ್ನು ಅವನಿಗೆ ಸಾವರಿಸಿಕೊಳ್ಳಿಕ್ಕಾಗಿಲ್ಲ ಅಂಗದನಿಗೆ. ಅಷ್ಟೊತ್ತಿಗೆ ಇನ್ನೊಂದು ದಿಕ್ಕಿನಿಂದ ಯೂಪಾಕ್ಷ ಅಂತ ಒಬ್ಬ ರಾಕ್ಷಸ ಇದ್ದಕ್ಕಿದ್ದ ಹಾಗೆ ಅಂಗದನ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದ. ಆಗ ವಿವಿಧ, ಮೈಂದ ಮತ್ತು ವಿವಿಧ ಇಬ್ರು ಇದ್ರಲ್ಲ, ಅದರಲ್ಲಿ ಒಬ್ಬ ವಿವಿಧ ಯೂಪಾಕ್ಷನನ್ನ ಅರೌತ್ಸೀತ್, ಯೂಪಾಕ್ಷನನ್ನ ಗಟ್ಟಿ ಹೋಗಿ ಹಿಡ್ಕೊಂಡು. ಯುವರಾಜಾಭಿಗಾಮಿನಂ ಯೂಪಾಕ್ಷಂ ವಿವಿಧ ಅರೌತ್ಸೀತ್. ಯುವರಾಜನಾದ ಅಂಗದನ ಬಳಿಗೆ ಅಭಿಗಾಮಿನಂ ಓಡಿ ಹೋಗಿ ಅವನನ್ನ ಹೊಡಿಬೇಕು ಅಂತ ಹಿಂದಿಂದ ಅಟ್ಯಾಕ್ ಮಾಡಿದ ಅಂತ ಅನ್ಸುತ್ತೆ. ಆಗ ತಕ್ಷಣವೇ
ವಿವಿಧ ಅವನನ್ನ ಅರೌತ್ಸೀತ್ ತಡೆ ಹಿಡಿದ. ಹಿಡಿದದ್ ಹೇಗೆ? ಉರಸಿ ಆಹತ್ಯ, ಅವನ ಎದೆಗೆ ಜೋರಾಗಿ ಗುದ್ದಿ ಎರಡು ತೋಳುಗಳಿಂದ ಆತನನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಅವನನ್ನ ಅಲ್ಲಾಡ್ಲಿಕ್ಕೆ ಬಿಡ್ಲಿಲ್ಲ. ಅವನ ಹತ್ರಕ್ಕೆ ಹೋಗ್ಲಿಕ್ಕೆ ಎಳ್ಕೊಂಡು ಹೋಗ್ತಾ ಇದ್ರೆ ಅವನನ್ನು ಎತ್ತಿ ಹಿಂದಕ್ಕೆ ಸರಿಸ್ತಾ ಇದ್ದಾನೆ ವಿವಿಧ. ಅವನು ತನ್ನ ದೇಹವನ್ನ ಝಾಡಿಸಿಕೊಂಡು ಮುಂದಕ್ಕೆ ಹೋಗುವ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಅತ್ಯಂತ ಬಲಿಷ್ಠ ಅವನು, ಮಹಾಬಲಹ. ಯಾರು? ವಿವಿಧ. ಸಾಮಾನ್ಯ ಅಲ್ಲ, ಮಹಾಬಲಹ ವಿವಿಧ. ಉರಸಿ ಆಹತ್ಯ, ಎದೆಗೊಂದು ಜೋರಾಗಿ ಹೊಡೆದಿದ್ದಾನೆ. ಆಮೇಲೆ ದೌರ್ಭ್ಯಾಂ ಜಗ್ರಾಹ, ಎರಡು ತೋಳುಗಳಿಂದ ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಅತ್ತ ಏನಾಯ್ತು ಅಂತ ನೋಡ್ತಾ ಇದ್ದಾರೆ. ಯೂಪಾಕ್ಷಂ ದ್ವಿತೀಯ ವಿಭಕ್ತಿ ಏಕವಚನ. ವಿವಿಧ ಪುಲ್ಲಿಂಗ ಪ್ರಥಮ ಏಕ. ಅರೌತ್ಸೀತ್ ರುಧಿರ್ ಆವರಣೆ ಅಂತ ಧಾತು, ಅದರ ಲುಂಗ್ಲಕಾರ ಅರೌತ್ಸೀತ್ ಅಂತ ಆಗುತ್ತೆ. ಅರೌತ್ಸೀತ್, ಅರೌಶಿಷ್ಟಾಂ, ಅರೌತ್ಸಿಷು. ತಡೆದನು ಅಂತರ್ಥ, ನಿವಾರಿಸಿದನು ಅಂತರ್ಥ. ಯುವರಾಜಾಭಿಗಾಮಿನಂ, ಯುವರಾಜಂ ಅಭಿಗಂತುಂ ಶೀಲಂ ಅಸ್ಯ ಅಸ್ತೀತಿ ಯುವರಾಜಾಭಿಗಾಮಿ ತಂ ಗಾಮಿನಂ ದ್ವಿತೀಯ ವಿಭಕ್ತಿ ಏಕವಚನ. ಯೂನಾಂ ರಾಜ ಯುವರಾಜ, ಯುವರಾಜಂ ಅಂತ ದ್ವಿತೀಯ ವಿಭಕ್ತಿ ಅಲ್ಲಿ ಬಳಸಿದ್ದು ಹಾಗೆ. ಯುವರಾಜಂ ಅಭಿಗಂತುಂ ಶೀಲಂ ಅಸ್ಯ ಅಸ್ತಿ. ಉರಸಿ ಸಪ್ತಮಿ ಭಕ್ತಿ ಏಕವಚನ. ಉರಹ ಉರಸಿ ಉರಾಂಸಿ ಉರಸಿ. ಆಹತ್ಯ ಲೆಪ್ರತ್ಯಂತಮವ್ಯಯಂ. ಥಂ ದ್ವಿತೀಯ ಏಕ. ದೌರ್ಭ್ಯಾಂ ತೃತೀಯ ವಿಭಕ್ತಿ ದ್ವಿವಚನ. ದೋಹೋ ಅಂತ ಶಬ್ದ ಅದು. ದೋಹೋ ದೋಷೌ ದೋಷಃ, ದೋಷಂ ದೋಷೌ ದೋಷಃ, ದೋಷಾ ದೌರ್ಭ್ಯಾಂ ದೌರ್ಭಿಃ ಪುಲ್ಲಿಂಗ, ತೃತೀಯ ವಿಭಕ್ತಿ ದ್ವಿವಚನ. ಜಗ್ರಾಹ ಗ್ರಹ ಉಪಾದಾನೆ, ಅದರ ಲಿಟ್ ಪ್ರಥಮ ಏಕ. ಚ ಅವ್ಯಯ. ಮಹಾಬಲಃ ಪುಲ್ಲಿಂಗ ಪ್ರಥಮ ಏಕ. ಮಹಾನ್ ಚಾಸೌ ಮಹಾನ್ ಮಹತ್ ಬಲಂ ಯಸ್ಯ ಸಹ ಮಹಾಬಲಃ. ಪ್ರಜಂಘ ಅವನಿಗೆ ಚಿಕ್ಕಪ್ಪ, ಹಾಗಾಗಿ ಯೂಪಾಕ್ಷನಿಗೆ ಸಿಟ್ಟಿನಿಂದ ಅವನನ್ನ ಹೊಡೆದು ಕೊಲ್ಲಬೇಕು ಅಂತ ಹೋದ್ರೆ ಅಷ್ಟೊತ್ತಿಗೆ ವಿವಿಧ ಅವನನ್ನ ತಡೆದ. ವಿವಿಧ ತಡೆದ ತಕ್ಷಣವೇ ಅವನು ಪ್ರತ್ಯುತ್ತರವನ್ನು ಕೊಡುವ ಪ್ರಯತ್ನ ಮಾಡಿದ. ಆದ್ರೂ ಇವನು ಗಟ್ಟಿಯಾಗಿ ಹಿಡ್ಕೊಂಡು ಮಹಾಬಲಿಷ್ಠನಾದ್ರಿಂದಾಗಿ ಆಚೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಮೇಘ ಅವ್ರು ಹೇಳಿ. ಭ್ರಾತರಂ ಮೋಚಯನ್ ವೀರೋ, भ्रातरं मोचयन् वीरो, भ्रातरं मोचयन् वीरो, ಗದಯೋರಸ್ಯ ತಾಡಯತ್, गदयोरस्य ताडयत्, गदयोरस्य ताडयत्, ಶೋಣಿತಾಕ್ಷೋಥ ವಿವಿಧಂ, शोणिताक्षोऽथ विविधं, शोणिताक्षोऽथ विविधं, ತಾಂ ಗದಾಂ ವಿವಿಧೋಗ್ರಹೀತ್. तां गदां विविधो ग्रहीत्, तां गदां विविधो ग्रहीत्. ಯೂಪಾಕ್ಷ ಅಂಗದನ ಕಡೆಗೆ ಸಾಗಿದಾಗ ವಿವಿಧ ಅವನನ್ನು ಗಟ್ಟಿ ಹಿಡ್ಕೊಂಡ ಅಂತ ನಾವು ನೋಡಿದ್ವಿ. ಆಗ ಅವನ ತಮ್ಮ ಒಬ್ಬ ಇದ್ದ, ಶೋಣಿತಾಕ್ಷ. ಆ ಶೋಣಿತಾಕ್ಷ ಯೂಪಾಕ್ಷನನ್ನು ಬಿಡಿಸ್ಲಿಕ್ಕೋಸ್ಕರ ಭ್ರಾತರಂ ವೀರಃ ಮೋಚಯನ್ ಗದಯಾ ಉರಸಿ ಅತಾಡಯತ್, ತನ್ನ ಕೈಯಲ್ಲಿದ್ದ ಗದೆಯಿಂದ ವಿವಿಧನ ಎದೆಗೆ ಬಾರಿಸಿದ, ಜೋರಾಗಿ ಹೊಡೆದ. ಅಂದ್ರೆ ಅವನನ್ನು ಹಿಡಿದಿದ್ದಾನೆ. ಅವನು ಗದೆ ಬೀಸಿದಾಗ ಒಂದೇ ಸರ್ತಿಗೆ ಯೂಪಾಕ್ಷ ಬಗ್ಗಿದ್ದಾನೆ. ಬಗ್ಗಿದ ತಕ್ಷಣ ಅವನ ಎದೆಗೆ ಗದೆಯಿಂದ ಏಟು ಬಿದ್ದಿದೆ. ಏಟು ಬಿದ್ರೆ ಅವನ ಅದರ ನಿರೀಕ್ಷೆ ಇತ್ತು. ಆದ್ರಿಂದ ತಕ್ಷಣವೇ ಶೋಣಿತಾಕ್ಷ ತಾಂ ಗದಾಂ, ಅಂದ್ರೆ ಶೋಣಿತಾಕ್ಷ ಗದಯ ಅತಾಡಯತ್ ಅಥ ತಾಂ ಗದಾಂ ವಿವಿಧ ಅಗ್ರಹೀತ್. ಇವನನ್ನ ಬಿಟ್ಟು ಯೂಪಾಕ್ಷನನ್ನ ತಳ್ಳಿ
ಅವನ ಗದೆಯನ್ನ ಒಂದು ಕೈಯಿಂದ ಅವನನ್ನು ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಿಂದ ಆ ಗದೆಯನ್ನು ಹಿಡಿದು ಬಿಟ್ಟ. ತಮ್ಮನನ್ನ ತಪ್ಪಿಸಬೇಕು ಅಂತ ಯೋಚನೆ ಮಾಡಿ ಶೋಣಿತಾಕ್ಷ ತನ್ನ ಕೈಯಲ್ಲಿದ್ದ ಗದೆಯಿಂದ ವಿವಿಧನ ಎದೆಗೆ ಜೋರಾಗಿ ಹೊಡೆದಾಗ ತಕ್ಷಣವೇ ಆ ಪೆಟ್ಟು ತಿನ್ನುವುದರ ಜೊತೆಗೇನೆ ಆ ಗದೆಯನ್ನು ಒಂದು ಕೈಯಿಂದ ಗಟ್ಟಿಯಾಗಿ ಹಿಡಿದು ಬಿಟ್ಟಿದ್ದಾನೆ. ಭ್ರಾತರಂ ದ್ವಿತೀಯ ಏಕ, ಭ್ರಾತಾ ಭ್ರಾತರೌ ಭ್ರಾತರಃ ಭ್ರಾತರಂ. ಮೋಚಯನ್ ಶತ್ರು ಪ್ರತ್ಯಯಾಂತವಾದ ಶಬ್ದ, ಪ್ರಥಮ ಏಕ. ವೀರಃ ಪುಲ್ಲಿಂಗ ಪ್ರಥಮ ಏಕ. ಗದಯಾ ತೃತೀಯ ಏಕ. ಉರಸಿ ಸಪ್ತಮಿ ಏಕ. ಅತಾಡಯತ್ ಲಂಗ್ ಪ್ರಥಮ ಏಕ. ಶೋಣಿತಾಕ್ಷಃ ಪುಲ್ಲಿಂಗ ಪ್ರಥಮ ಏಕ. ಅಥ ಅವ್ಯಯ. ವಿವಿಧಂ ದ್ವಿತೀಯ ಏಕ. ತಾಂ ಗದಾಂ ಎರಡು ಸ್ತ್ರೀಲಿಂಗ ಪ್ರಥಮ, ಸ್ತ್ರೀಲಿಂಗ ದ್ವಿತೀಯ ಏಕ. ವಿವಿಧಃ ಪುಲ್ಲಿಂಗ ಪ್ರಥಮ ಏಕ. ಅಗ್ರಹೀತ್ ಲಿಂಗ ಪ್ರಥಮ ಏಕ. ಸಾಕು, ನಾಳೆ ಮತ್ತೆ ಮುಂದಿನ ಶ್ಲೋಕವನ್ನು ನೋಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣವಾಯಿತು.